I'm here. ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಿಮಗೆ 26ನೇ ಕಂತಿನ ಹಣ ಬಂದಿದ್ದೀನ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋದು ಕರ್ನಾಟಕದ ಅತ್ಯಂತ ಜನಪ್ರಿಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ನಿಮ್ಮೆಲ್ಲರಿಗೂ 26ನೇ ಕಂತಿನ ಹಣ ಬಂದಿದ್ದೀನ ಅಥವಾ ಯಾರಿಗಾದರೂ ಇನ್ನೂ ಹಣ ಬರುತ್ತಿಲ್ಲ, ಸ್ಟೇಟಸ್ ಹೇಗೆ ಚೆಕ್ ಮಾಡೋದು, ಸಮಸ್ಯೆ ಇದ್ದರೆ ಏನು ಮಾಡಬೇಕು, ಇವೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಕ್ಲಿಯರ್ ಉತ್ತರ ಸಿಗುತ್ತೆ. ಕೊನೆವರೆಗೂ ನೋಡಿ. ಗೃಹಲಕ್ಷ್ಮಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಆರಂಭ ಮಾಡಿದ್ದು 2023ರಲ್ಲಿ. ಮುಖ್ಯ ಉದ್ದೇಶ ಏನಂದರೆ ಮನೆಯ ಮಹಿಳೆಯರಿಗೆ ಆರ್ಥಿಕ ಸಹಾಯ ನೀಡೋದು. ಪ್ರತಿ ತಿಂಗಳು 2,000 ಹಣವನ್ನು ಮನೆಯ ಯಜಮಾನಿಗೆ DBT ಮೂಲಕ ಖಾತೆಗೆ ಜಮಾ ಮಾಡೋದಾಗಿರುತ್ತೆ. ಈ ಯೋಜನೆ ಆರಂಭವಾಗಿದ್ದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗೆ 26ನೇ ಕಂತಿನ ಹಣ ಯಾರಿಗೆ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಈಗ ಎಲ್ಲರಿಗೂ ಇರುವಂಥ ದೊಡ್ಡ ಪ್ರಶ್ನೆ ಏನಂದರೆ 26ನೇ ಕಂತಿನ ಹಣ ಜಮಾ ಆಗಿದೆನಾ? ಸಾಮಾನ್ಯವಾಗಿ ಪ್ರತಿ ತಿಂಗಳು ಮಧ್ಯಭಾಗದಲ್ಲಿ ಹಣ ಜಮಾ ಆಗುತ್ತದೆ. ಕೆಲವೊಬ್ಬರಿಗೆ 2 ರಿಂದ 3 ದಿನ ಲೇಟ್ ಆಗ್ಬೋದು. ಬ್ಯಾಂಕ್ ಸರ್ವರ್ ಸಮಸ್ಯೆಯಿಂದ ಅಥವಾ ಆಧಾರ್ ಲಿಂಕ್ ಸಮಸ್ಯೆ ಇದ್ದರೆ ಹಣ ತಡವಾಗುವ ಸಾಧ್ಯತೆ ಇದೆ. ಹಣ ಬಂದಿದೆ ಅಥವಾ ಇಲ್ಲ ಹೇಗೆ ಚೆಕ್ ಮಾಡೋದು? ಮೊದಲು ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿ ಆಧಾರ್ ನಂಬರನ್ನು ನಮೂದನೆ ಮಾಡಿದರೆ ಒಂದು OTP ಬರುತ್ತೆ. ಆ OTP ಮೂಲಕ ಲಾಗಿನ್ ಆಗಿ ಪೇಮೆಂಟ್ ಸಕ್ಸಸ್ಸನ್ನು ನೋಡ್ಕೊಳ್ಳಿ. ಹಾಗೆ ವಿಧಾನ 2 ಏನಂದರೆ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಮೆಸೇಜನ್ನು ನೋಡಿ ಅಥವಾ ಅಕೌಂಟ್ ಮಿನಿ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಿ. ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಡೇಟ್ ಮಾಡಿಸಿ. ಇದರಿಂದ ನಿಮಗೆ ಹಣ ಬಂದಿದೆಯಾ ಅಥವಾ ಇಲ್ಲ ಎಲ್ಲ ಗೊತ್ತಾಗುತ್ತೆ. ಇನ್ನು ಯಾಕೆ ಹಣ ಬರುತ್ತಿಲ್ಲ, ಇದು ತುಂಬ ಮುಖ್ಯವಾದಂಥ ಭಾಗ. ಆಧಾರ್ ಬ್ಯಾಂಕಲ್ಲಿ ಲಿಂಕ್ ಆಗಿಲ್ಲ ಅಂದರೆ ಇದು ಇಶ್ಯೂ ಆಗುತ್ತೆ. ಹಾಗೆ NPCI ಮ್ಯಾಪಿಂಗಲ್ಲಿ ಕೂಡ ಇಶ್ಯೂ ಇದೆ. ರೇಷನ್ ಕಾರ್ಡ್ನ ಸಮಸ್ಯೆ ಇದ್ದರೆ ಅಕೌಂಟ್ ಇನ್ಯಾಕ್ಟಿವ್ ಆಗಿರೋದು, ಹಾಗೆ ಹೆಸರು ಕೂಡ ಮಿಸ್ಮ್ಯಾಚ್ ಆಗಿರೋದ್ರಿಂದ, ಅಂದರೆ ಆಧಾರ್ ಮತ್ತು ರೇಷನ್ ಕಾರ್ಡ್ನಲ್ಲಿ ಹೆಸರುಗಳು ಮಿಸ್ಮ್ಯಾಚ್ ಆಗಿದ್ದರೆ ಈ ಸಮಸ್ಯೆ ಎದುರಾಗುತ್ತೆ. ಈ ಸಮಸ್ಯೆ ಇದ್ದರೆ ಏನು ಮಾಡಬೇಕು? ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಅಥವಾ CS ಸೆಂಟರ್ಗೆ ಹೋಗಿ ಆಧಾರ್ ಬ್ಯಾಂಕ್ ಲಿಂಕ್ ಸ್ಟೇಟಸ್ ಚೆಕ್ ಮಾಡಿಸಿ. ಹಾಗೆ NPCI ಮ್ಯಾಪಿಂಗನ್ನು ಚೆಕ್ ಮಾಡಿಸಿ. ರೇಷನ್ ಕಾರ್ಡ್ ಕರೆಕ್ಷನ್ ಬೇಕಾದರೆ ಅಪ್ಲೈ ಮಾಡಿಕೊಳ್ಳಿ. ಯಾರಿಗೆ ಈ ಯೋಜನೆ ಸಿಗೋದಿಲ್ಲ, ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋ ಕುಟುಂಬಕ್ಕೆ, ಹಾಗೆ GSTಯನ್ನು ಯಾರು ಕಟ್ತಾರೋ ಅವರಿಗೆ ಈ ಯೋಜನೆಯ ಲಾಭ ಇರೋದಿಲ್ಲ. ಗೌರ್ಮೆಂಟ್ ಎಂಪ್ಲಾಯ್ ಕುಟುಂಬ ಇದ್ದರೆ ಅಥವಾ ಹಲವಾರು ರೇಷನ್ ಕಾರ್ಡ್ ಇಶ್ಯೂ ಇದ್ದವರು ಕೂಡ ಇದನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ. ಇನ್ನು ಈ ಗೃಹಲಕ್ಷ್ಮಿಯ ಹಣ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬರುತ್ತೆ. ಒಂದು ಮನೆಯಲ್ಲಿ ಒಬ್ಬರಿಗೆ ಮಾತ್ರ. ಹಾಗೆ ಅಕೌಂಟ್ ಕೂಡ ಆ್ಯಕ್ಟಿವ್ ಇರಬೇಕು. ಆಧಾರ್ ಅಂತೂ ಕಂಪಲ್ಸರಿ ಬೇಕಾಗಿರುತ್ತೆ. ಇನ್ನು ಫ್ಯೂಚರ್ನ ಅಪ್ಡೇಟ್ ಏನಂದರೆ ಸರ್ಕಾರ ಮುಂದಿನ ದಿನದಲ್ಲಿ ಹಣ ಹೆಚ್ಚಿಸುವ ಸಾಧ್ಯತೆ ಇದೆ. ಹಾಗೆ ಅರ್ಜಿಯನ್ನು ತಿದ್ದುಪಡಿಗೆ ಅವಕಾಶ ಕೂಡ ಕೊಡ್ತಾರೆ. ಹಾಗೆ ಹೊಸ ಅರ್ಜಿದಾರರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಸ್ನೇಹಿತರೆ, ನಿಮಗೆ 26ನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ನಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಲ್ಲೂ ಕೂಡ ಶೇರ್ ಮಾಡಿ. ಧನ್ಯವಾದ. Goodbye.